ಅದೇ ಅದು ತಾಳಿ ಹಾಕಬೇಕು. ತಾಳಿ ಕೊಡ್ಲಿಕ್ಕಂತ ಇದನ್ನ ಆಮೇಲೆ ಮನೆಗೆ ಹೋಗಿ ಎಲ್ಲ ಅವ್ನ ಗಂಡೆಲ್ಲ ಹೋದ ಬಟ್ ಇದನ್ನ ಇಲ್ಲಿ ಕಟ್ಕಿಕಂದ ಈಗ ಆಮೇಲೆ ಇದು ಕಟ್ಟಿ ಪರ್ಮನೆಂಟ್ ಹಿಂಗೆ ಇರುತ್ತೆ. ಈ ಪಲ್ಯ ಹಾಕಿರ್ತೀನಿ ಮಕ್ಕಳೇ ಲಂಬಾಣಿ ಸರ್ ನೀವು ಉಪ್ಪಾರ್ರಿ ಅಂತರ್ಗಡೆ ಮುಟ್ಟಿ ಹುಣಸೆ ಹುಳಿ ಬೆಲ್ಲ ಸುಣ್ಣ ಹಚ್ಚಿ ಹೋಗುತ್ತೆ. ಎಲ್ಲಿ ಗುರುಗಳು ಆಯ್ತಮ್ಮ ನಂಗೆ ಕಾಣ್ತಾನೆ ಇಲ್ಲ. ನೀನು ಕಾಣುತ್ತೆ ಎಲ್ಲ ಆಯ್ತಮ್ಮ ಬೆಳವಳಿಗೆ ಯಾಕಪ್ಪ ಉತ್ತು ಮಣ್ಣು ಹಾಲು ಬೇಯಿಸಿ ಬಿಡ್ತವ ಒಂಚೂರು ನಾಗರು ಕೂಚಿ ಉತ್ತು ಮಣ್ಣು ತಾಮಂದು ಜಯಿಸ್ಬಿಡಮ್ಮ ಬಟ್ಟೆಯಲ್ಲಿ ಹಾಲು ಬೇಯಿನ ಸಪ್ಪಾರು ಹೋಗುತ್ತೆ. ಪೂಜೆ ಮಾಡ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ತಲೆ ಕೆರೆದಂಗೆ ಮುಂಚೆ ಅಪ್ಪೋಟ ಮುಟ್ಕೊಂಡು ಹುಷಾರಾಗುತ್ತೆ. ಮದುವೆ ಮಾಡ್ತೀನಿ ಹೇಳಿದ ಮದುವೆ ಮಾಡ್ತೀನಿ ಹೋಗಿ ನಾನು ಮದುವೆ ಮಾಡ್ತೀನಿ 3 ತಿಂಗಳು ಹಾಕಿದಂಗೆ ಕಳ್ಸೋನ್ ತೋರಿಗೆ ಹೆಂಡತಿ ಮಕ್ಕಳ ಬರೋ ಯಾರು ಮಕ್ಕಳು ಬರೋಲ್ಲ ಅವ್ರಿಗೆಲ್ಲ ಮದುವೆ ಮಾಡಿಸ್ತೀವಿ ವೆಬ್ಸೈಟ್ ಅಡ್ರೆಸ್ ಕೊಡಿ ಅಲ್ವಾ. ಮಕ್ಕಳು ಬರಲ್ಲ ಮದುವೆ ಮಾಡಿಸ್ಬೇಕು. ಸಾಲ ಮಾಡ್ಕೊಂಡ್ರೆ ಮಗ ಮನೆ ಮಲಗಿರ್ತಾನೆ ತೀರ್ಸ್ಬೇಕು ಸಾಲ. ತೊಗೊಳಗೆ ಮನೆಗೆ ಒಂದು ಫೋಟೋ ಇಕ್ಕಿ ಹತ್ರ ಹಾಕಿ ಕೇಳಮ್ಮ ನಿಷ್ಠಿಂದ ಪೂಜಾರೆಲ್ಲ ಮಕ್ಕಳಾಗ ಮದುವೆ ನಡೆದಿಲ್ಲ ಸುಳ್ಳು ಹೇಳ್ತಾ ಇಲ್ಲ ಲೈವೇ ಸುಳ್ಳು ಹೇಳ್ತಾರ ಪೆದ್ದಿ ಹತ್ರಿ ಮದುವೆ ಆಗಲಿ ಮಕ್ಕಳು ಮದುವೆ ಆಗಲಿ. ಅಮ್ಮ ಬರ್ತಾರೆ ಸರಿ ಯಾವ ಫೋನ್ ನೋಡಿ ನೀವೆಲ್ಲ ಮಕ್ಕಳಾಗ್ತವ ಮಗು ಆಗ್ತವ ಅಂತ ಕೇಳಿದ್ನೇ ಕೇಳಿ ಕೇಳಿದ್ದೆ ಹೇಳಿದ್ದೆ ಕೇಳ್ಕೊಂಡ್ಬಿಟ್ಟು ನಾಟಕ ಹೊಡೆದು ಈಗ ಮಗು ಮದುವೆ ಆಗ್ಬೇಕು ಮಗ ಮನೆಗೆ ಅವನೇ ಅವ್ನು ಬರೋಲ್ಲ ಗಿರಲ್ಲ ಏನೇನೋ ಒಂದು ನಾಟಕ ಹೊಡ್ಕೊಂಡು ಬರ್ತಿರಲಿ. ಇಲ್ಲಿ ನೋಡಿ ಈ ತಿಂಗಿ ತಗೊಂಡಿದ್ಲು ಬಂದಿದ್ದು ಬೈಸ್ಕೊಂಡಿದ್ಲು ಅಂತ ಒಂದ್ಸರಿ ಆ ಅಮ್ಮಂಗೆ ಕ್ಯಾನ್ಸರ್ ಹುಷಾರಾಯ್ತು ಗಂಡ ಏನು ದೂರಾಗಿ ಒಂದಾಯ್ತು ತಂಗಿಗೂ ಗಂಡು ಮಗ ಆಯ್ತದ. ಇದು ಕೇಳೋಕೆ ಖುಷಿ ಆಗುತ್ತೆ. ನೀವು ಬರ್ತೀರಿ ಮಗ ಮನೆ ಮಲಗೇನು ಮದುವೆ ಮಾಡಿಸ್ತೀರಾ ಅಂತ ನಾವು ಅವ್ನು ನಮಗೆ ಇಲ್ಲಿ ಮಾಡಕ್ಕೆ ಕಷ್ಟಪಟ್ಟು ಮದುವೆ ಮಾಡಿಸ್ಬೇಕು. ಸಾಲ ತೀರ್ಸೋಕ್ಕಾಗ್ತಿಲ್ಲ ಜರ್ಕೊಂಬಿಟ್ಟನಂತೆ. ಈಗ ನಮ್ಮ ಜರ್ಕೊಂಬಿಟ್ಟನಂತೆ ಸಾಲ ಮಾಡಿಸಿ ಡಬ್ಲ್ಯೂಎಸ್ ಮನೆ ಕಟ್ಟನಂತೆ ಜರ್ಕೊಂಬಿಟ್ಟನಂತೆ ಮನೆ ಕಟ್ಟಕ್ಕಾಗಲ್ಲ ಅಂತ ಅರಬರ್ದ ಕಟ್ಟಿ ದೇವ್ರ ಮನೆ ಕಟ್ಟಿ ನೇಣಕ್ಕೆ ಅಂತ ದೇವರಲ್ಲಿಲ್ಲ ಕಣ್ರಪ್ಪ ಅಲ್ವಾ. ಭಾಳಕ್ಕೊಂದು ಸಣ್ಣ ಗೂಡು ಕಟ್ಕೊಳ್ರಿ ತಿನ್ನಕ್ಕೊಂದ್ರೆ ಅಂದೇ ಸಾಕು ಏನ್ತಮ್ಮ ಕರೆಕ್ಟಾ. 80,000 ಮನೆ ಅಂತೆ 80 ಲಕ್ಷ ಮನೆ ಅಂತೆ ಕಟ್ಟಕ ಜರ್ಕೊಂಬಿಟ್ಟನಂತ ಮಗ. ನಾನು ಯಾವ್ದವ್ರನ್ನ ನಂಬಲ್ಲ ನೀನು ನಂಬ್ತೀನಿ. ನನ್ನ ತಂಗಿದ್ದು ಒಂದು ಕೊಡ್ತೀನಿ ಅಂತ ಗಂಡೇನು ಸುಖವಾಗಿ ಬಾಳಿ ಇದು ನಂತರ ಫ್ರೀಯಾಗಿ ಕೊಟ್ಟಿನಿ. ಇದ್ರಕ್ಕೆ ಒಳ್ಳೆ ಮುತ್ತಂತ ಮಗುವಾಗಲಿ ತಂಗಿ ನಿಮಗೆ ಕಟ್ ಮಾಡ್ಕಿ ಇಷ್ಟಕ್ಕೆ ಇದನ್ನು ಕೊಳ್ಳಾಗಿರಲಿ ಮುತ್ತಂತ ಮಗುವಾತ ಬಂದು ಅಣ್ಣ ಅಂತ ಆಸ್ತಿ ಕೇಳ್ಬೇಡ ಮತ್ತೆಲ್ಲ ಸಿಕ್ಕಿದ್ದೆ ಸರಿ ಹೇಳ್ತಾರಮ್ಮ ಒಂದ್ಸಲ ಹೊಟ್ಟೆ ಅನ್ನ ತಿನ್ಬೋದು. ನೀವು ಮನೆಗೆ ಸರಿ ತಿನ್ಕೊಂಡು ಬಂದಿರ್ತೀರ ಅರ್ಗಿರಲ್ಲ ಬಂದ್ಬಿಡ್ತೀರ. ಹುಣಸೆ ಬೆಲ್ಲ ಸುಣ್ಣ ಹಚ್ಚಿ ಕೈನ ಬಂದ ಅಂತ ಹೇಳ್ತಿರ್ತೀನಿ ಕೇಳಲ್ಲ. ಇವಮ್ಮ ಮಕ್ಕಳ ಮತ್ತೆ ಇವಮ್ಮ ಬಂದು ನಂಗೆ ಮಕ್ಕಳಿಲ್ಲ ಅಂತ ಬಂದು ಪದಾರ್ಥ ಫ್ರೀಯಾಗಿ ಅಂತರ ಕಟ್ತಾರೆ ಅಂತ ಪದಾರ್ಥ ಅವ್ರಿಗೆ ಅದಕ್ಕೆ ನಂಗೆ ಮಕ್ಕಳಿಲ್ಲ ಅಂತ ಹೇಳ್ತಾರೆ. ಅದು ಮಕ್ಕಳಿಲ್ಲ ಅಂದ್ರೆ ಅಡ್ಬಿಡ್ರಮ್ಮ ಗಂಡು ಬೇಕಂತ ಹೆಣ್ಣೇನು ಮಾಡ್ತಾರೆ ಜವಳ ಜವಳ ಇಲ್ಲ ವ್ಯವಸ್ಥೆ ಇಲ್ಲ. ಇಲ್ಲಿ ಪೂಜೆ ನೋಡಿ ಇದು ಹೆಣ್ಣಿದವರು ಹೆಣ್ಣಿದವ್ರಿಗೆ ಮಂಡ್ಯ ಕೊಡೋಲ್ಲ. ನಮ್ಮ ಕಡೆ ನಾನು ನಮ್ಮದವ್ರಿಗೆ ಈ ಮಂಡ್ಯ ಕೊಡೋಲ್ಲ. ಗಂಡದವ್ರಿಗೆ ಮಾತ್ರ ಮಂಡ್ಯ ಕೊಡ್ತಾರೆ. ಯಾವ ನಾವಿಲ್ಲಮ್ಮ ದೈವಗಳು ನೋಡ್ಲಾ ಒಂದು ಬಾಟ್ಲಿ ಕಳಿಲಿ ನೋಡಿನೇ ಖಾಲಿ ಬಾಟ್ಲಿ ಕೊಡೋಂದ ಅಂತಲ್ಲ ನಮ್ಮನ್ನ ಅಂತಾನೆ. ಭಕ್ತರಲ್ಲ ಕಣ ಅವರೆಲ್ಲ ಭಕ್ತರು ರೂಪ ಬರೋರು ಭಾಳ ಭಕ್ತರಾರು ಗೊತ್ತಾ. ಬಂದು ಕಸ ಹೊಡಿಯೋರು 5 ಗಂಟೆ ಬಂದು ಗುಡಿಸೋರು ತೊಳೆಯೋರು ಅಲ್ಲಿ ಯೂಟ್ಯೂಬ್ ಮಾಡೋರು ಅಂತಾರೆ ಭಕ್ತರು. ಸುಮ್ಮನೆ ಬಂದು ಮಕ್ಕಳಾಗ್ತವ ಮೂಢನಂಬಿಕೆ ಅಲ್ಲ ದುರಾಂಕಾರ ಜಾಸ್ತಿ ಆಗಿದೆ ತಮ್ಮ. 25 ವರ್ಷ ಹಿಂದೆ TV ಮಾಧ್ಯಮಗಳು ಯೂಟ್ಯೂಬು ಫೇಸ್ಬುಕ್ ಇಲ್ದಾಗ ದೇವರಿಗೆ ಹಿರಿಯರಿಗೆ ಗುರುಗಳಿಗೆ ನಮಸ್ಕಾರ ಮಾಡೋರು.
ಈಗ ಎಲ್ಲ ಎಲ್ಲಿ ನೋಡು ಹಿಂಗೆ ನೋಡು. ಈಗ ರಾಘವೇಂದ್ರ ಸ್ವಾಮಿ ಗುರುಗಳು, ಶಿರಡಿ ಸಾಯಿಬಾಬಾ ಅಂತಾರು, ಹಳೆಯ ಪುಣ್ಯಾತ್ಮಗಳು ಏನಿದ್ದಾರೆ ಅವ್ರಿಗೆ ಸೇವೆ ಮಾಡ್ತಾ ಅವ್ರು ಗುರುಗಳಾಗಿದ್ದರು. ಯಾಕೆ ಅಂದರೆ ಅವರು ಸೇವಕರಂಗಿದ್ರು. ಅವ್ರ ಸೇವಕರು ಅವ್ರನ್ನ ಗುರುಗಳ ಸ್ಥಾನಕ್ಕೆ ಇಟ್ಟಿದ್ರು. ಈಗ ನಾವಲ್ಲಿ ನಾನೇ ಈಗ ನಮ್ಮನೆಗೆ ಅಡುಗೆ ಮಾಡೋರು ಬರೋಲ್ಲ, ಬಟ್ಟೆ ಬಂದು ನಾವೇ ಅಡುಗೆ ಮಾಡಬೇಕು, ನಾವೇ ಗುದ್ದಾಗಬೇಕು. ಅವ್ನು ಕೇಳೋ ನಿನ್ನ ಅಡುಗೆ ಮಾಡೋ ಯಾರು ನಾವೇ ತಿರುಗಿ ದಿವನ್ನ ಸೆಕೆಂಡು ನಾವೇ ಗುಡ್ಸೋದು, ಯಾರು ಬರಲ್ಲ ಅವರು. ಇವತ್ತು ನಮ್ಮನೆ ಬಟ್ಟೆ ಪಾತ್ರೊಳಗೆ ಬಂದಿಲ್ಲ ಅಂತಾರೆ, ಎಲ್ಲಿದ್ದಾರೆ ಈಗ. ಆಮೇಲೆ ಏನೋ ಅಂತ ಯಾರು ಬೈಲಿ, ಗುರುಗಳು ನಮ್ಮನ್ನು ಬೈತಾರೆ ಅಂತ. ಗುರುಗಳು ನಮ್ಮನ್ನು ಬೈತು ಲೇಟ್ ಆಗುತ್ತಾ ಅಂತಾರೆ. ಭಕ್ತರಾಗಬೇಕಪ್ಪ, ಭಕ್ತನಿರ್ಬೇಕಾ. ನೀನು ಕರ್ಕೊಂಬಂದಿದ್ದೀಯ ತಪ್ಪಲ್ಲ. ಇವರಿಬ್ಬರು ಅಡ್ಬಿದ್ದು ತಾಯಿ ನಮ್ಮ ನಾನು ನಿಮ್ಮಂಗೆ ನಿನಗೂ ನಂಗೆ ಮಗು ಕೊಡವ ಅಂತ ಅಡ್ಬಿಡ್ಬೇಕು. ಇವರಿಬ್ಬರು ಬಂದು ನನಗೆ ಮಕ್ಕಳಾಗ್ತಾವ ಅಂದರೆ ದೇವ್ರು ನೋಡ್ತಾನೆ ಯಾವನ ಅಹಂಕಾರ ಹೆಂಗಿದೆ ಅಂತ. ಈಗ ಒಂದು ಕಸ ಹೊಡೆದ ಯಾಕೆ ಹೊಡೆದಾಗಲ್ಲ, ಹೋಟ್ಲು ಮಾಡ್ಕೊಂಡು ಯಾಕೆ ಹೊಡೆದಾಗಲ್ಲ, ಹೊಡೆದಾಯ್ತದ. ಇವರಿಬ್ರು ಬೇಡಿಕೆ ಬೇಕು, ಇವರು ಆರಾಮ ಇರ್ತಾರೆ. ಒಮ್ಮೆ ಹೆಂಗಂತ ಜನಿದರಲ್ಲಿ ನಿಂತಲ್ಲ ನೋಡು, ಅವಳಿಗೆ ಮಕ್ಕಳು ಬೇಕಿಲ್ಲ, ಜನಿದರನ್ನೇ ಬೇಕು. ಇವು ನೋಡಿ ಈ ಹುಡುಗಿ ಇಬ್ಬರು ಇವರಿಬ್ಬರು ಇದ್ದು ಅಮ್ಮ ಸಿಕ್ಕಂಬಿಟ್ಟು ಸಂಸಾರ ಮಾಡ್ತಾರೆ ಅವಳು ತನ್ನ ತಂಗಿದ. ಒಂದೇ ಒಂದನೇ ತೀರ್ಥ ಕೊಳೆಯಲ್ಲ ಉಳಿಯಲ್ಲ. ಮನಸ್ಫೂರ್ತಿ ಅದೇ ಮನೆಗೆ ಕೂತ್ಕೋಬಾರ್ದು. ಮನೆಗೆ ಹೋಗಿ ಕೊಡೋ ಈಗ ಅಡ್ಬಿದ್ದು ಅಲ್ಲಿ ಮಗು ಕೊಡವ ಅಂತ ಹಾಲನ್ನು ಮೊಸರನ್ನ ಮಾಡಬೇಕು, ಕೆಲ್ಸಕೋಬೇಕು. ನಾನು ಎಲ್ಲ ಕಡೆ ಹೋಗಿ ಬಂದೀನಿ, ಮಕ್ಕಳಾಗ್ತಾವ ಅಂತ ಒಬ್ಳು ಬಂದು ಮೊನ್ನೆ ಸರ್. ನಾನಂದೆ ಎಲ್ಲ ಕಡೆ ಹೋಗಿ ಸೀದಾ ಮನೆಗೆ ಹೋಗ್ಬಿಡೋದು. ಅದು ಯಾರಿಗೆ ಗೊತ್ತ ಮಗು ಆಗೋದು, ಯಾರಿಗೆ ಮಗು ಆಗೋದು? ಅವ್ರ ಮಕ್ಕಳಿಗೆ ಅಮ್ಮ ಬಂದಾಳೆ, ಎಲ್ಲ ಕಡೆ ಹೋಗಿ ಬಂದಾಳಂತೆ ಅಮ್ಮ. ಮಗಳು ಎಜುಕೇಟೆಡ್ ಅಂತೆ, ಗಂಡ ದೇವ್ರ ನಂಬಲ್. ಮೊನ್ನೆ ಬಂದನ ಕಾಲ 24 ವರ್ಷ ಮಗು ಆಯ್ತು. ಮನೆ ಇಲ್ಲಿ ಕೂತಿದ್ದ, ಇಲ್ಲಿ ಬರಲ್ವಂತ ದೇವ್ರ ನಂಬಲ್. ಯಾರು ಅವ್ನು ಎಂತ ಗೊತ್ತೇ ಇಲ್ಲ. ಮಗು ಕರ್ಕೊಂಬರ್ಬೇಕು, ತಿಳ್ಕೊಳಿಬೇಕು, ಗುಡಿಸ್ಬೇಕು, ಡೈಪರ್ ತೆಗಿಬೇಕು, ರಿಸ್ಕು. ಅದ್ರ ಬದಲು ನೆಮ್ಮದಿಗೆ ದೇವ್ರ ನಂಬಲ್ಲ ಅಂತ ಮನೆ ಕುಡ್ಕೊಂಬಂಕೊಂಡು ಅದು ಬಂದು ಹುಷಾರು ಮಾಡ್ಕೊಂಡು ಹೋಗ್ತಾರೆ. ಇರ್ತಾರಲ್ಲ ಇಂತಿರ್ತ ತಲೆಕೆಟ್ಟವ್ರಿಂದ ಹೆಣ್ಮಕ್ಳುಗಳು. ಅದ ಮನೆ ಹೆಣ್ಣು ಕೊಡೋದು, ತಮ್ಮಂತ ಕೊಡೋದು. ಹೇಳ್ತಾ ಫೋಟೋ ಅಂತರ ಗೊತ್ತಾಯ್ತಕ್ಕಂದ ಕೇಳುತ್ತಾ ಜನಿದ್ರೆ ಅನ್ಬೇಡ. ಹಾಂ ಏನು ಓದಿದ್ಯಾ? ಓದಿಲ್ವ? ಈಗ ಅಂತರ ಮನೆ ಫೋಟೋ ಅಲ್ಲ ಕುಳ್ಗಲ್ಲಾಗ ಮದುವೆ ಇದೆಯಾ? ಹುಣಸೋಳಿ ಬೆಲ್ಲ ಸುಣ್ಣಚ್ಚ ಈಗ ಅಂತರ ಹುಣಸೋಳಿ ಬೆಲ್ಲ ಸುಣ್ಣಚ್ಚಪ್ಪ. ಮೊಸರನ್ನ ಬೆಲ್ಲ ಬಾಳೆ ತಿಂದರೆ ನರ ವೀಕ್ನೆಸ್ ಕಮ್ಮಿ ಆಗುತ್ತೆ. ಅತ್ತ ಚಿಕ್ಕ ವಯಸ್ಸಿನವೇ ಈಗ ಎಷ್ಟಾಗಿದೆ ಗೊತ್ತಿಲ್ಲ, ಇದಕ್ಕಿಂತ ಜಾಸ್ತಿ ಆಗಬಾರ್ದು. ಆಗ ತೊಂದರೆ ಆಗುತ್ತೆ. ನೀವಿಬ್ಬರು ನಿಮ್ಮ ಅಪ್ಪನ ಅವನೇನಾ? ಅವನೇ ಕೊಲ್ಡ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ಏನು ತಿಂತಕ್ಕಂದ್ರೆ ವಾರಕ್ಕೆ 2 ರಾತ್ರಿ ಮಕ್ಕಳು ಇಷ್ಟಿಷ್ಟು ತಿನ್ಬೇಕಲ್ಲ. ಇಷ್ಟ ತಿನ್ನಿ ಇಷ್ಟೊಂದು ತಿನ್ನಿ, ಒಂದು ಟೈಮ್ ಅದೇ ಊಟ. ನಾವು ನಿದ್ದೆ ಚೆನ್ನಾಗಿ ಬರುತ್ತೆ. ಹೆಸರು ಕಾಳು, ಕಡಲೆಕಾಳು, ಹುಳ್ಳಿಕಾಳು ಕಡೆಗೋಲಿ ಇಬ್ಬರಿಗೂ ಹೆಸರು ಕಾಳು, ಕಡಲೆಕಾಳು 3 ಹುರಿದು ಬೇರೆ ಬೇರೆ ಊರಿಗೆ 1 ಕಾಸು ಮಿಕ್ಸಿ ಹಾಕಿ ಇಷ್ಟು ಇಟ್ಕೊಳ್ಳಿ. ಯಾವತ್ತು ಟೈಮ್ ಇವತ್ತು ಕನಿಷ್ಠ ವಾರ ಒಂದು 5 ದಿನ 4 ದಿನ ರಾತ್ರಿ ಹೊತ್ತು ಅಂಬಲಿ ಮಾಡ್ತಾರೆ, ಗಂಜಿ ಮಾಡಿ ಮತ್ತೆ ಆಟೋಮೆಟಿಕಲ್ಲಿ ತಂದುಬಿಡ್ತೀವಿ. ಅಮ್ಮನ ತೇರ್ತಾ ಕೊಡಿರಿ, ಅಮ್ಮನ ಹೆಸರು ಬರೀರಿ ಸ್ನಾನ ಮಾಡ್ಕೊಂಡಾಗ ದುರ್ಗಾ ಸರಸ್ವತಿ ಅದೇ ಕಣ್ಣಾಗ ಮತ್ತೆ ಇಬ್ಬರು ಬರೀದಂಗೆ ಕಣ್ಣು ನೀಟಾಗಿ ಕಾಣುತ್ತೆ. ಇದಕ್ಕೆ ಜಾಸ್ತಿ ಕಣ್ಣು ಹೋಗ್ಬಾರ್ದು. ಕಣ್ಣು ಏನಾದ್ರು ಮುಂದೆ ಹೋಗ್ತಾ ಕಮ್ಮಿ ಆಗುತ್ತೆ. ನಾನು ದೇವ್ರ ನಂಬದಲ್ಲಿ ತಂಗಿ ಇಲ್ಲಿ ನಡೀತಿದ್ದೆ ಅಪವಾದ. ಮನೆ ಗಡಿಯಾರಕ್ಕೆ ಪೂಜೆ ಮಾಡಿ ಲಿಂಗ ಆಯ್ತಾ ಜಾಸ್ತಿ ಅವ್ರು ಹೆಂಚೇನ ಅವ್ರು ನಿಮ್ಮ ಜಾಸ್ತಿ ಇರಲಿ. ಪೂಜೆ ಮಾಡೋ ಹುಡುಗ ಸ್ವಂತ ಬಂದರು ಯೂಟ್ಯೂಬ್ ಚೆನ್ನಾಗಿ ಓದಿ ಫೋಟೋ ನೋಡ್ಕೊಂಡು ಒಳ್ಳೇದಾಗ್ತದೆ. ಅನ್ಕೊಂಡು ಚೆನ್ನಾಗಂತ ಕೊಡಲ್ಲ. ಹೆಚ್ಚು ಇದನ್ನೇ ಉಪಯೋಗಿಸಿ ಇದಕ್ಕೆ ಅಡಿಕ್ಟ್ ಆಗ್ಬೇಡಿ. ಲೈವ್ ಮಾಡ್ಬಿಡ್ತಾರಲ್ಲ ತಂಗಿ. ಅನಂತ ಪದ್ಮನಾಭ ಹೆಸರು ಕೇಳಿದ್ದು ದೇವಸ್ಥಾನ ಕೇಳಿದ್ಯಾ? ಎಷ್ಟು ಕೋಟಿ ದುಡ್ಡಿದ್ದಪ್ಪ. ಇದೇ ಕೈ ಹುಷಾರು ಮಾಡಿದ್ದು, ಅದೇ ಕಲ್ಲು ಗೊತ್ತಾಗುತ್ತೆ. ಈಗ ಅಲ್ಲ ಡಾಕ್ಟ್ರ್ ಹೋದ್ರಲ್ಲ, ಮಗನ ಕ್ಯಾನ್ಸರ್ ಹುಷಾರು ಮಾಡಿದ್ದೀನಿ ನಾನು. ಕಿಡ್ನಿ ಸಾಲದರು ಬಟ್ ಬೆಳಿಗ್ಗೆ ಪ್ರಸಾದದಿಂದ ಪ್ರಸಾದ ಕಾಲೇ ಕಿಡ್ನಿ ಸಹ ಅಡುಗೆ ಮಾಡೋದು. ಅಡ್ಡಾಡಕ್ಕೆ ಬದುಕು ಸತ್ತಾರ.
ಯಾವ ಊರವರು? ಹಾಂ, ವೈಜ್ಞಾನ ಲೋಕ ಸವಾಲ್ ದೇವಸ್ಥಾನ ತಿರುಗುತ್ತೆ. ಹಾಂ, ಒಂದು ಸೊಳ್ಳು ಕಡೆ ಅಲ್ಲ. ಈಗಿರೋ ಥರ ಮಕ್ಕಳಿದ್ದಾರೆ, ನಂಬ್ತೀಯ? ಕಳ್ತನೇ ಆಗಲ್ಲ, ಬೀಗನೇ ಆಗಲ್ಲ. ನೀವು ಲಿಂಗಾಯತಿರೋದು ಇಲ್ಲೆಲ್ಲ ಮಿಕ್ಸು. ಕಟ್ಟಕ ಕಟ್ಟಿ ದುಡ್ಡಿಲ್ಲ ಅನ್ನೋ ಫೋಟೋ ಇಡಿ, ತೀರ್ಥ ಉಜ್ಜಿ ಪೂಜೆ ಮಾಡಿ ಒಳ್ಳೆದಾಗುತ್ತೆ. ಹಣಕಾಸು ದುಡ್ಡಿಲ್ಲ ಏನು ಈಗಿನ ಹೇಳಿದ್ದಲ್ಲಮ್ಮ, ತೋಟಕ್ಕೆ ಹೊಲಗೆ ನೋಡಿ, ತೋಟ ಒಳದಾಗ ಬೋರ್ ಬಂದು ಅಂತ ಹೇಳಿ ಕೇಳಿಸ್ಕೊಂಡ್ರ, ತೀರ್ಥ ಹಾಕಿ ಬೋರ್ ಬಂದವೆ ಅಂತ. ತೋಟಕ್ಕೆ ನೀವು ಬಡವರಾದರೆ ಕಟ್ಟಕ ದುಡ್ಡಿಲ್ಲ ಅಂದರೆ ಕುಂಕುಮ ಅಲ್ಲಿರುತ್ತೆ, ತೀರ್ಥ ಕುಂಕುಮ ತಮ್ಗೆಲ್ಲ ಅಕ್ಕ ಆಂಟಿ ತಮ್ಗೆಲ್ಲ ಇದ್ರಲ್ಲಿ ಲೋಡ್ ತಂದು ನೀರು ಹಾಕ್ಕೊಳ್ಳಿ, ತುಂಬಿ ನೀರು ಇಟ್ಕೊಳ್ಳಿ, ಅದರೊಳಗೆ ತೀರ್ಥ ಕುಂಕುಮ ಕೆಂಪು ಮಾಡಿ ಬೇವಿನ ಸೊಪ್ಪು ತೊಗೊಳ್ಳಿ, ಬೇವಿನ ಸೊಪ್ಪು ಹಸು ತೊಗೊಳ್ಳಿ, ಅಲ್ಲಾಡಿಸಿ ನೀವು ತೋಟ ಒಳಗಡೆ ಹಾಕಿ ನೀರು ಬಂದವೆ ಅಂತ ಹೇಳ್ತಾರೆ. ನೀವು ನೀರು ಹಾಕಿ. ಬಡವರಾದರೆ ಕಟ್ಟಬೇಕು ಅಂತೇನಿಲ್ಲ, ಬಡವರಾದರೆ ಪತ್ರಿಕೆ ಅಡ್ಬೇಡಿ. ಬಡಬಗರ ದೇವರು ಮರಿ ಕಡೆ ಇನ್ನೋದಿಲ್ಲ, ಕುರಿ ಕಡೆ ಇನ್ನೋದಿಲ್ಲ. ಆಯ್ತಾ ಅವ್ವ? ಎಲ್ಲ ಒಳ್ಳೆದಾಗುತ್ತೆ. 2 ಕಡ್ಡಿ ಹಚ್ಚಿ ಪೂಜೆ ಮಾಡು ತಮ್ಮ. ನಿನಗೆ ನಿಮ್ಮ ಮನೆ ಏಳಿಗೆ ಕಣ ಸಾಕ. ನೀರು ಹಾಕ್ ಮಾಡು, ನೀರು ಹಾಕ್ ಮಾಡ್ರು. ಮನೆಗೆ ಲಕ್ಷ್ಮೀ ದರೀತಾ ನಿಮ್ಮನೆ ಸಾಂಬಾರಿಗೆ ಏನೇನು ಹಾಕ್ತೀರಾ? ಈ ಜನಕ್ಕೆ ಹುಚ್ಚಿಟ್ಬಿಟ್ಟಿರುತ್ತೆ. ನಮ್ಮ ಮನೆಗೆ ಲಕ್ಷ್ಮೀ ದರೀತ, ನಮ್ಮನೆ ಕರಿ ಅಮ್ಮಿತ್ತು, ನಮ್ಮನೆ ಬಿಳಿ ಅಮ್ಮಿತ್ತು ಅಂತ. ಇದು ಭೂಮಿ ತಾಯಿ ಗಂಗಮ್ಮ. ಹಾಕು ನಡಿ, ಎಲ್ಲ ದೇವರು ಒಂದೇ ನಡಿ. ಒಳ ಬುದ್ಧಿ ಕಳಿಸಲ್ಲ